ಮಾಗಡಿ ತಾಲೂಕು ಕುದೂರು ಹೋಬಳಿ ಸುಗ್ಗನಹಳ್ಳಿ ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎ ಮಂಜುನಾಥ್ರವರು ದಂಪತಿ ಸಮೇತರಾಗಿ ಆಗಮಿಸಿ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಸುಗ್ನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಇತಿಹಾಸ ಪ್ರಸಿದ್ಧವಾದಂಥ ಬ್ರಹ್ಮರಥೋತ್ಸವ. ಈ ಕೆಂಪೇಗೌಡರ ನಾಡಿನಲ್ಲಿ ಎಲ್ಲ ಬ್ರಹ್ಮರಥೋತ್ಸವೂ ಕೂಡ ಭಾಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನಡೆಯೋದಂಥದ್ದು ವಾಡಿಕೆ. ಇದು ನಮ್ಮ ತಾಲೂಕಿನ ಮೊದಲನೇ ಭಾಗ, ನಮ್ಮ ಕ್ಷೇತ್ರದ ಮೊದಲನೇ ಬೂತ್ ಇರ್ತಕ್ಕಂಥ ಈ ಸುಗ್ನಹಳ್ಳಿ ಗ್ರಾಮದಲ್ಲಿ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಈ ನಾಡಿನ ಸಮಸ್ತ ಭಕ್ತ ಮಹಾಶಯರಿಗೆ, ಈ ನಾಡಿನ ಪ್ರಜೆಗಳಿಗೆ ಒಳ್ಳೆಯದನ್ನು ಬಯಸಲಿ. ಪ್ರತಿ ವರ್ಷದಂತೆ ಮಳೆ ಬೆಳೆ ಆಗಿ ಎಲ್ಲವೂ ಕೂಡ ಸುಲಲಿತವಾಗಿ ನಡೀಲಿ. ಅದೇ ರೀತಿ ನೀರಾವರಿ ಯೋಜನೆ, ಹೇಮಾವತಿ ಯೋಜನೆ, ಕೆರೆ ತುಂಬಿಸುವಂಥ ಯೋಜನೆ ಈ ವರ್ಷವಾದರೂ ಅನುಷ್ಠಾನ ಆಗಲಿ ಅಂತೇಳಿ ನಾನಾದರೂ ಆ ಪರಮಾತ್ಮನಲ್ಲಿ ಬಯಸಿ ನಮ್ಮ ಯೋಜನೆ ಇವತ್ತು ಗುರಿ ಮುಟ್ಟುವಂಥ ದಿನಕ್ಕೆ ಆ ಪರಮಾತ್ಮನ ಆಜ್ಞೆಯಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಯೋಜನೆ ಕಾರ್ಯಗತಗೊಳ್ಳಿ ಅಂತೇಳಿ ಆ ಪರಮಾತ್ಮನಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಭಾಳಷ್ಟು ಲಕ್ಷಾಂತರ ಮಕ್ಕಳು ಈ ರಾಜ್ಯದಲ್ಲಿ ಪರೀಕ್ಷೆಗಳನ್ನು ಬರಿತಾ ಇದ್ದಾರೆ. ಎಲ್ಲರ ಮಕ್ಕಳಿಗೂ ವಿದ್ಯಾಭ್ಯಾಸ, ಎಲ್ಲ ಮಕ್ಕಳಿಗೆ ಉದ್ಯೋಗ ಸಿಗುವಂಥ ಆಶೀರ್ವಾದ ಸ್ವಾಮಿ ನೀನು ಕರುಣಿಸು ಅಂತೇಳಿ ಆ ಪರಮಾತ್ಮನಲ್ಲಿ ಹರಕೆಯನ್ನು ಇಟ್ಟಿದ್ದೇನೆ. ಗರುಡೇಶ್ವರರ ಸ್ವಾಮಿ ಅವರ ಆಜ್ಞೆಯಂತೆ ನಡೆಯುವಂಥ ಈ ಬ್ರಹ್ಮರಥೋತ್ಸವ ಇದು ವಿಶ್ವವಿಖ್ಯಾತ ಗರುಡ ಸ್ವಾಮಿ ಅಂತೇಳಿ ನಾವೆಲ್ಲರೂ ಕರಿತೇವೆ. ಇಡೀ ಆ ಗರುಡ ಸ್ವಾಮಿಯ ಆಶೀರ್ವಾದ ಆದಮೇಲೆ ತೇರ ಮೇಲೆ ಆ ಗರುಡ ಪರಮಾತ್ಮ ಬಂದ ಮೇಲೆ ಇಲ್ಲಿ ತೇರು ನಡೆಯುವಂಥದ್ದು, ಬ್ರಹ್ಮರಥೋತ್ಸವ ನಡೆಯುವಂಥದ್ದು ವಾಡಿಕೆ. ಎಲ್ರಿಗೂ ಕೂಡ ಆ ಗರುಡನ ಆಶೀರ್ವಾದ ದೊರಕಿದ ಮೇಲೆ ಆ ರಥೋತ್ಸವ ಮುಂದುವರಿಯತಕ್ಕಂಥದ್ದು ಇಲ್ಲಿ ಪ್ರಖ್ಯಾತವಾದಂಥ ಒಂದು ಸ್ಥಳ ಅಂಥೇಳಿ ಭಾವಿಸಿದ್ದೇವೆ. ಅದೇ ರೀತಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಗರ್ಭವತಿ ಆಗಬೇಕು ಅಂತೇಳಿ ಹರಕೆಯನ್ನು ಹೊತ್ತು ಈ ಸ್ವಾಮಿಯನ್ನು ಮೊರೆ ಹೋದರೆ ಖಂಡಿತವಾಗ್ಲೂ ಅದು ಕೈಗೂಡ್ತದೆ ಎನ್ನುವಂಥ ವಾಡಿಕೆ ಹಿನ್ನೆಲೆಯಲ್ಲಿ ಇವತ್ತು ಆ ಪರಮಾತ್ಮನ ಆಶೀರ್ವಾದ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಇರ್ತದೆ ಎನ್ನುವಂಥದ್ದು ಕೂಡ ವಾಡಿಕೆ.